ಜೋರಾಗ ಸಿನಿಮಾನೇ ಜೋರಾಗಿದೆ ಗುರು. KD ಸಿನಿಮಾ ಈಗ ಜಸ್ಟ್ ನೋಡ್ಕೊಂಡು ಬಂದೆ. ವಾಟ್ ಟು ಸೇ, ಏನು ಪದಗಳು ಸಿಗ್ತಾಯಿಲ್ಲ, ಅಷ್ಟು ಮೈಂಡ್ ಬ್ಲೋಯಿಂಗ್ ಸಿನಿಮಾ. ಮೊದಲನೇದು ಕನ್ನಡ ಚಿತ್ರರಂಗದಲ್ಲಿ ಇಷ್ಟು ಅದ್ಧೂರಿಯಾಗಿರ್ತಕ್ಕಂಥ ಇಷ್ಟು ದೊಡ್ಡ ಸಿನಿಮಾ. ಆ್ಯಂಡ್ ನಮ್ಮ ಶೋಮ್ಯಾನ್ ಪ್ರೇಮ್ ಸರ್ ಹ್ಯಾಟ್ಸ್ ಆಫ್ ಹೇಳಬೇಕು. ಇಷ್ಟೊಂದು ಜನ ದಿಗ್ಗಜರು, ಒಳ್ಳೆ ದೊಡ್ಡ ಕಲಾವಿದರು ಎಲ್ಲರನ್ನೂ ಒಟ್ಟಿಗೆ ಒಂದೇ ಸ್ಕ್ರೀನ್ನಲ್ಲಿ ಕನ್ನಡ ಸ್ಟಾರ್ಸ್ನ ನೋಡುವಂಥದ್ದು ಒಂದು ಭಾಗ್ಯ. ನಿಜವಾಗ್ಲೂ ಅದು ಮೈ ಜುಮ್ ಅನಿಸುತ್ತೆ. ರಮೇಶ್ ಸರ್, ರವಿ ಸರ್, ಧ್ರುವ ಅವರು, ಸಂಜಯ್ ದತ್ ಅವರು, ಶಿಲ್ಪಾ ಶೆಟ್ಟಿ, ಅಂದರೆ ಒಂದು ದೊಡ್ಡ ತಾರಾಂಗಣ. ಇಟ್ಸ್ ಹ್ಯೂಜ್ ಕ್ಯಾನ್ವಸ್. ಆ್ಯಂಡ್ ಬಜೆಟ್ ವೈಸ್ ಒಂದು KVN ಆ್ಯಂಡ್ ಎಲ್ಲ ಆರ್ಟಿಸ್ಟ್ಗಳದ್ದು ಎನರ್ಜಿ, ಪರ್ಫಾರ್ಮೆನ್ಸ್, ಮೇಕಿಂಗ್, ಮ್ಯೂಸಿಕ್, ಏನು ಯಾವುದ್ರ ಬಗ್ಗೆ ಹೇಳಬೇಕು ಗೊತ್ತಾಗ್ತಾ ಇಲ್ಲ, ಅಷ್ಟು ಮೈಂಡ್ ಬ್ಲೋಯಿಂಗ್. ಆ್ಯಂಡ್ ಸಾಕಷ್ಟು ಕಡೆ ಎಮೋಷ್ನಲ್ ಆಗಿ ನನಗೂ ಕಣ್ಣೀರು ಬಂತು. ಆ ಫೀಲ್ ಅನ್ನೋದ್ರಲ್ಲಿ ಪ್ರೇಮ್ ಸರ್ ಎತ್ತಿದ ಕೈ. ಯಾಕಂದರೆ ಅವ್ರ ಗರಡಿಯಿಂದನೇ ಬಂದಿರ್ತಕ್ಕಂಥವ್ರು, ಎಕ್ಸ್ಕ್ಯೂಸ್ಮಿಂದಾನೆ ಅವರೇ ಲಾಂಚ್ ಮಾಡಿರೋದು. ಆ ಒಂದು ವಿಶೇಷ ಅಭಿಮಾನ ಇದೆ. ಅಂದರೆ ನಮ್ಮ ಪ್ರೇಮಣ್ಣ ಡೈರೆಕ್ಟ್ ಮಾಡಿರೋದ ಒಂದು ಅಭಿಮಾನ. ಅದ್ರ ಜೊತೆಗೆ ಕನ್ನಡ ಸಿನಿಮಾ ಇಷ್ಟು ದೊಡ್ಡ ಮಟ್ಟಕ್ಕೆ ಮಾಡಿರ್ತಕ್ಕಂಥದ್ದು ರಿಯಲಿ ಮೈಂಡ್ ಬ್ಲೋಯಿಂಗ್. ಐ ಆಮ್ ವೆರಿ ಹ್ಯಾಪಿ, ವೆರಿ ಪ್ರೌಡ್. ಇಟ್ಸ್ ಎ ಕನ್ನಡ ಫಿಲ್ಮ್ ಅಂತ. ಎಲ್ಲರೂ KD ಸಿನಿಮಾನ ದೊಡ್ಡ ಮಟ್ಟಕ್ಕೆ ಯಶಸ್ಸು ತಂದುಕೊಡಿ ಅಂತ ಕೇಳ್ಕೊಳ್ತೀನಿ. ದೇಶಾದ್ಯಂತ ದೊಡ್ಡ ಹೆಸರು ಮಾಡಲಿ. ಇನ್ನೂ KVN ಸಂಸ್ಥೆಯಿಂದಾಗಿರ್ಬೋದು ಅಥವಾ ಡೈರೆಕ್ಟ್ರಿಂದ ಆಗಿರ್ಬೋದು. ಆ್ಯಂಡ್ ಧ್ರುವ ಅವ್ರದ್ದು ಪರ್ಫಾರ್ಮೆನ್ಸ್, ಎನರ್ಜಿ, ಮೈಂಡ್ ಬ್ಲೋಯಿಂಗ್. ಮೊದಲೇ ಅವ್ರ ಫ್ಯಾನು. ಈ ಸಿನಿಮಾನಲ್ಲಿ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್, ಇನ್ನೂ ದೊಡ್ಡ ಫ್ಯಾನ್ ಆಗೋದು ಧ್ರುವ ಅವರು. ಸೊ ಎಲ್ರಿಗೂ ಆಲ್ ದಿ ಬೆಸ್ಟ್, ಗುಡ್ ಲಕ್, ತುಂಬ ದೊಡ್ಡ ಯಶಸ್ಸು ಕಾಣಲಿ ಅಂತ. ಥ್ಯಾಂಕ್ ಯು ಸೊ ಮಚ್.